ಪ್ರಿಯ ವೀಕ್ಷಕರೇ, ನ್ಯೂಸ್ 47 ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ನಮಸ್ಕಾರ. ಇವತ್ತಿನ ಪತ್ರಿಕಾಗೋಷ್ಠಿಯ ಪ್ರಾರಂಭದಲ್ಲಿ ಒಂದು ಮನವಿ. ಇದು ಯಾವುದೇ ವ್ಯಕ್ತಿ ಮತ್ತು ಅದು ಸಂಘಟನೆಯ ವಿರುದ್ಧ ಅಲ್ಲ. ವಿಷಯ ಹಳೆಯದಾದರೂ ಕೂಡ ಅದರಲ್ಲಿರೋ ಸತ್ಯವನ್ನು ಹೇಳ್ಕೋಬೇಕನ್ನೋ ಕಾರಣಕ್ಕಾಗಿ ಇವತ್ತಿನ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ವಿ. ಕಳೆದ 25ನೇ ತಾರೀಕು ಈಗಾಗಲೇ ಅಲ್ಲಪುರ ಗ್ರಾಮದಲ್ಲಿ ಓಂಕಾರಮೂರ್ತಿ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಇತ್ತು. ಆ ಸಂಬಂಧ ಈಗಾಗಲೇ ತ್ವರಿತವಾಗಿ ನೀವು ಅದನ್ನು ತನಿಖೆ ಮಾಡಿ ತಪ್ಪಿತಸ್ಥರು ಯಾರೇ ಇರಲಿ ಅವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಅಂತೇಳಿ ನಾವು ಕಳೆದ 28ನೇ ತಾರೀಕು ನಂತರ 5ನೇ ತಾರೀಕಿಂದ 5ನೇ ತಾರೀಕು 6ನೇ ತಿಂಗಳಿಂದ ನಾವು ಪ್ರಯತ್ನ ಮಾಡ್ತಾನೆ ಇದ್ವಿ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಬೇಕು ಅಂತಲೇ ವಿಳಂಬ ಮಾಡ್ತಾನೆ ಬಂದಿದೆ. ನಾವು ಪ್ರತಿ ಸಾರಿ ಹೆಚ್ಚಿಸಿದ್ರು ಕೂಡ ಅವರು ಅದನ್ನು ಯಾವುದೇ ರೀತಿ ತನಿಖೆಗೆ ತೀವ್ರಗೊಳಿಸ್ತಲೇ ಅದರಲ್ಲಿರ್ತಕ್ಕಂಥ ಸತ್ಯನ ಆಚೆ ತೆಗೆದು ಯಾರು ನಿಜವಾದ ಅಪರಾಧಿಗಳಿಗೆ ಅವ್ರನ್ನ ಕಾನೂನು ಚೌಕಟ್ಟಿನ ಒಳಗೆ ಅವರಿಗೆ ಶಿಕ್ಷೆ ಆಗುವಂತೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ ಇಲ್ಲ. ಈ ಸಂಬಂಧ ನಾವು 23ನೇ ತಾರೀಕಿಗೆ ಗೊತ್ತು ನಾವು ಹೋರಾಟವನ್ನು ಹಮ್ಮಿಕೋಬೇಕು, ಸರ್ಕಾರಕ್ಕೆ ಗಮನ ಸೆಳೆಯಬೇಕು, ಇದನ್ನು ತನಿಖೆ ಮಾಡಲೇಬೇಕು, ನಾವು ಇದನ್ನು ಮಾಡಬೇಕು ಅನ್ನೋ ಒತ್ತಾಯವನ್ನು ಹಾಕ್ಬೇಕು ಸರ್ಕಾರಕ್ಕೆ ಅಂತ ಹೇಳಿ ದಲಿತ ಸಂಘಟನೆಗಳ ಒಕ್ಕೂಟ ಎಲ್ಲರೂ ನಾವು ಇವತ್ತು ಕಾರ್ಯಕ್ರಮವನ್ನು ಇಟ್ಟಿರ್ತೀವಿ. ಆದರೆ ದುರಂತ 22ನೇ ತಾರೀಕು ಭಾನುವಾರ ನಮ್ಮನ್ನು ಅಡಿಷನಲ್ ಎಸ್ ಪಿ ಅವರು ಕಚೇರಿಗೆ ಕರೀತಾರೆ. ಕಚೇರಿಗೆ ಕರೆದು 4 ಜನ ಕರೆದು ನೀವು ನೇರ ಅವರು ನಮಗೆ ಪ್ರತಿಭಟನೆಯನ್ನು ಮಾಡೋಂಗಿಲ್ಲ, ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಧರಣಿ ಕಾರ್ಯಕ್ರಮವನ್ನು ಮಾಡಿದರೆ ನಿಮ್ಮ ಮೇಲೆ ಕೇಸನ್ನು ದಾಖಲಿಸ್ತೀವಿ ಅಂತೇಳಿ ನಮ್ಗೆ ನೇರವಾಗಿ ಹೇಳಿ. ಸರ್, ಯಾಕೆ ಸರ್ ನೀವು ಹೋರಾಟ ಮಾಡೋ ಬಗ್ಗೆ ನೀವು ಇಷ್ಟೊಂದು ಆಕ್ರೋಶ ಮಾತಾಡ್ತಿದ್ರು? ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ನಾವು ಪ್ರತಿಭಟನೆ ಮಾಡ್ತೀವಿ. ಈಗ ತನಿಖೆ ಹಂತದಲ್ಲಿ ಮಾಡಬೇಡಿ ಅಲ್ಲ, ಅದು ವಿಸ್ತಾರವಾಗಿ ಹೇಳಿ, ಎಲ್ಲಿದೆ ಆ ಥರದ್ದು ನಿಮ್ಮ ರೂಲ್ ಎಲ್ಲಿದೆ, ನಾವು ಹೋರಾಟ ಮಾಡಬಾರ್ದು ಅಂತ ಎಲ್ಲಿದೆ ಅಂತ ಹೇಳಿ ನಾವು ಕೇಳಿದಾಗ ಅವ್ರು ಇಷ್ಟೇ ನಾವು ಮನವಿ ಮಾಡ್ಕೊಂಡಾಗ ಅವ್ರ ನಮ್ಮ ಮೇಲೆ ಒಂದು ರೀತಿ ಬೇಸರನ್ನು ವ್ಯಕ್ತಪಡಿಸ್ತಾ ಮಾಡಬಾರ್ದು ಅಂತ ಏರಿಕೆಯನ್ನು ನಮ್ಮ ಮೇಲೆ ಹಾಕಿದ್ದಾರೆ. ಈ ಕಾರಣಕ್ಕಾಗಿ ಇವತ್ತಿನ ಹೋರಾಟವನ್ನು ನಾವು ಚಳವಳಿಗಾರಲ್ಲ, ನಾವು ಮಾಧ್ಯಮದ ಮುಖಾಂತರ ನಾವು ಅವರನ್ನು ಪ್ರಶ್ನಿಸೋಣ. ಇವತ್ತು 4 ಗೋಡೆ ಮುಂದೆ ಅವರು ನಮಗೆ ಈ ರೀತಿ ಪ್ರಶ್ನೆ ಮಾಡಿ ಕಟ್ಟಾಕಿದ್ದಾರೆ. ಆದರೆ ಬಹಿರಂಗವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ನಾವು ಬಹಿರಂಗವಾಗಿ ನಾವು ಅವ್ರನ್ನ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸ ಮಾಡೋಣ. ಹೋರಾಟ ನಿಲ್ಲೋದಿಲ್ಲ. ಒಂದಿಷ್ಟು ಸಮಯವನ್ನು ತಗೊಂಡು ನಾವು ಎಲ್ಲರೊಟ್ಟಿಗೆ ಚರ್ಚೆ ಮಾಡಿ ಹೋರಾಟವನ್ನು ಓಂಕಾರಮೂರ್ತಿ ಪರವಾಗಿ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಹೋರಾಟ ಮಾಡೋಣ ಅಂತೇಳಿ ತೀರ್ಮಾನ ತಾಂಡಿ ಪತ್ರಿಕಾಗೋಷ್ಠಿ ಬಂದಿದೆ. ಈಗ 5ನೇ ತಾರೀಕು ನಾವು CCTV ಫುಟೇಜ್ ತಗೊಳ್ಳಿ ಸರ್, ಇದರಲ್ಲಿ ಸತ್ಯ ಸಿಗುತ್ತೆ ಅಂತ ಹೇಳಿದ್ರು ಕೂಡ ಅಲ್ಲಿಂದ ಇಲ್ಲಿವರೆಗೂ ಯಾರೇ ಪ್ರಯತ್ನ ಅವ್ರು ಮಾಡಲಿಲ್ಲ. ನಮ್ಗೆ ಯಾಕೆ ಇದರಲ್ಲಿ ನಾವು ಅವ್ರ ಮೇಲೆ ಅನುಮಾನ ಪಡ್ತೀವಿ, ಈ ಕೇಸನ್ನು ಮುಚ್ಚೋಗ್ತಾರಂತೆ ಸುಮ್ಮನೆ ನಾವು ನೌಕರಿಗೆ ಇಲ್ಲದೆ ಹೋದ್ರು ಕೂಡ, ಯಾವುದೇ ಪೊಲೀಸ್ ಟ್ರೈನಿಂಗ್ ನಾವು ತಗೊಂಡೇ ಹೋದ್ರು ಕೂಡ ನಮ್ಗೊಂದಿಷ್ಟು ಅನುಮಾನ ಹೋಗ್ತದೆ. ಇದನ್ನು ಅವ್ರ ಹತ್ರ ಉತ್ತರನೇ ಇಲ್ಲ. ಇದು ನಿನ್ನೆ ನಾನು ಅವರಿಗೆ ಅಡಿಷನಲ್ SP ಅವ್ರಿಗೆ ಕೇಳಿದ್ದೆ. ಬಟ್ ಇದು SP ಸಾಹೇಬ್ ಏನು ಮಾತಾಡ್ತಾರೆ, ಏನು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಿದ್ದಾರೆ ಅವರು ಇದನ್ನ ಇಂಟ್ರೆಸ್ಟ್ ಆಗಿ ಮಾಡ್ತಿದ್ದಾರೆ. ನಾವು ನಮ್ಮ ಮನಸ್ಸಲ್ಲಿರೋದು ಏನಪ್ಪ ಅಂದರೆ, ಈಗ ದೂರು ಕೊಟ್ಟು 11 ದಿನ ಅದು ತನಿಖೆ ಪ್ರಾರಂಭ ಮಾಡಲೇ ಇಲ್ಲ. ಈಗ BNS ರೂಲ್ ಪ್ರಕಾರ ಏನು ಬಂದಿದ್ದಾರೆ, ಈಗ ತನಿಖೆ ಪ್ರಾರಂಭ ಮಾಡಬೇಕಾದ್ರೆ ಯಾರೇ ಇರಲಿ ಅವ್ರನ್ನ ನೋಟಿಸ್ ಕಳಿಸ್ಬೇಕಾಗುತ್ತೆ. ನೋಟಿಸ್ ಕಳಿಸಿ ನೀವು ನಮ್ಮ ತನಿಖೆಗೆ ಸಹಕರಿಸಿ ನೀವು ಬರಲೇಬೇಕು ಅಂತೇಳಿ ಅವರಿಗೆ ನೋಟಿಸ್ ಕೊಡಬೇಕು. ಬಟ್ ಇದು ಆರೋಪಿ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಇಲ್ಲಿವರೆಗೂ ಕೂಡ ಈ ಪೊಲೀಸ್ ಇಲಾಖೆಯರು ಯಾರು ಯಾವುದೇ ಥರ ನೋಟಿಸನ್ನು ಕಳಿಸಿಲ್ಲ. ಎರಡನೇದಾಗಿ ಈ ಇದರಲ್ಲಿ 12ನೇ ತಾರೀಕು ಪ್ರಕರಣ ದಾಖಲಾದರೂ ಕೂಡ ಅದೇ 12ನೇ ತಾರೀಕಿಗೆ ಈ ಆರೋಪಿ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಮತ್ತೆ ಇವ್ರ ಜೊತೆ ಇರ್ತಕ್ಕಂಥ ಸ್ನೇಹಿತರಾದಂಥ ಅವ್ರ ಪೊಲೀಸ್ ಇಲಾಖೆಯ ಒಬ್ಬ ವ್ಯಕ್ತಿ ಎಲ್ಲ CCTV ಫುಟೇಜನ್ನು ತೆಗಿತಾರೆ. ಎಲ್ಲ CCTV ನಾವು ಅದನ್ನು ವಾಚ್ ಮಾಡ್ತೇವೆ. ಈ ಥರ ಹಾಕ್ಬೋದು, ಪ್ರಭಾವಗಳಿದ್ದಾರೆ, ಹಣವಂತರಿದ್ದಾರೆ, ಇವರು ಮುಚ್ಚಾಕ್ಲಿಕ್ಕೋಸ್ಕರ ಪ್ರಯತ್ನ ಮಾಡ್ಬೋದು. ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥವ್ರು ಕೂಡ ತುಂಬ ಒಳ್ಳೆಯವರಿದ್ರು ಕೂಡ ತುಂಬ ಕೆಟ್ಟವರು ಕೂಡ ಇದ್ದಾರೆ ಅಲ್ಲಿ. ಹಾಗಾಗಿ ಅದನ್ನು ಸುತ್ತಮುತ್ತ ನಾವು ಕೂಡ ಗಮನಿಸ್ತಾ ಇದ್ವಿ. ಬಟ್ 12 ಮತ್ತು 13ನೇ ತಾರೀಕು ಖುದ್ದು ಇವರೇ ಹೋಗಿ ಎಲ್ಲ CCTV ಫುಟೇಜನ್ನು ಕೆಲವರು ಕ್ಯಾಪ್ಚರ್ ಮಾಡ್ತಾರೆ. ಕೆಲವರು ವಿರೋಧ ಮಾಡಿದ್ದಾರೆ, ಅದನ್ನು ನಾವು ಕೊಡೋದಿಲ್ಲ ಅಂತ ಕೆಲವರು ಹೇಳಿದ್ದಾರೆ. ಕೆಲವರು ಅವ್ರ ಸ್ನೇಹಿತರಾಗಿರ್ಬೋದು, ಕೆಲವರು ಕೊಟ್ಟಿದ್ದಾರೆ. ಕೆಲವರು ಅವರು ನೀವು ಕೊಡಲೇಬೇಕು, ಯಾಕೆ ಕೊಡೋದಿಲ್ಲ ಅಂತ ಪೊಲೀಸರು ಕೂಡ ತಗೊಂಡು ಮಾಡಿದ್ರು. ಯಾಕೆ ಮಾಡಿದ್ರು ಅನ್ನೋದು ಪ್ರಶ್ನೆ. ಇಲ್ಲಿ ಆರೋಪಿನ ನಾವು ಯಾವುದೋ ಕಾರಣಕ್ಕಾಗಿ ಸುಮ್ಮನೆ ಯಾವುದೋ ದ್ವೇಷ ಅಥವಾ ಬೇರೆ ಏನೋ ಮನಸ್ತಾಪದಲ್ಲಿ ಯಾರು ಇದು ಮಾಡ್ತೇವೆ. ಒಬ್ಬ ಕೊಲೆಗಾರ ನನ್ನ ಸ್ನೇಹಿತ ಆದ ಸರಿ, ನನ್ನ ಸಹೋದರ ಆದ ಸರಿ, ಕೊಲೆಗಾರನೇ ಅವನು. ಅದನ್ನ ನಾವು ಪೊಲೀಸ್ಗಳಿಗೆ ಬರೋದಿಲ್ಲ. ಆ ಸತ್ಯವನ್ನು ಹೇಳಲಿಕ್ಕೋಸ್ಕರ ಮಾಧ್ಯಮದ ಮುಖಾಂತರ ನಾವು ಸಂಘಟನೆಗಳು ಅಂತ ನಾವು ಪ್ರಶ್ನೆ ಮಾಡ್ತೀವಿ. ಹಾಗೆಯೇ ಈ ಪೊಲೀಸ್ನವರು ದರ್ಶನ್ ಅನ್ನೋ ವ್ಯಕ್ತಿಯೊಬ್ಬರನ್ನ ನೀವು ಒಪ್ಕೊಳ್ಳಿ ಅಂತ ಅವ್ರು ಅಂಶ ಹೋಗ್ತಾರೆ. ಅದು ಮಾಧ್ಯಮದಲ್ಲಿ ಅವರು ಬಂದು ಒಂದ್ಸಲ ಹೇಳ್ಕೊಡಿ ಗೊತ್ತೇ ಇದೆ. ಅವ್ರ ತಾಯಿ ಕೂಡ ಅವನು ಏನು ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ, ಅವ್ರ ತಾಯಿ ಕೂಡ ಡಿಮ್ಯಾಂಡ್ ಮಾಡ್ತಾನೆ, ನಿಮ್ಗೆ ಏನು ಮಾಡ್ಕೊಡ್ಬೇಕು, ನಾನು ಎಲ್ಲವನ್ನೂ ಕೊಡ್ತೀನಿ, ನೀವು ದಯಮಾಡಿ ನೀವು ನಮ್ಗೆ ಸಹಕರಿಸ್ಬೇಕು ನೀವು ಅಂತೇಳಿ ತಾಯಿ ಮನೆ ಮಾಡಿ. ಈಗ ಅವ್ರು ಏನು ಮಾಡಿಲ್ಲ ಅಂತ ಯಾಕೆ ಅವರು ಅವ್ರಿಗೆ ಮನವಿ ಮಾಡಬೇಕು? ಈ ತಪ್ಪೇ ಮಾಡಿಲ್ಲ ಅಂದರೆ ಆ ಸಾಕ್ಷಿನೆಲ್ಲ ಈ CCTV ಫುಟೇಜ್ನ ಪೊಲೀಸರಿಗಿಂತ ಮೊದಲೇ ಯಾಕೆ ನೀವು ಸಂಗ್ರಹಿಸಬೇಕಾಯಿತು? ಅನುಮಾನ ನಮ್ಗೆ ಅನುಮಾನ ಅಷ್ಟೇ ಬಿಟ್ಟರೆ ಈ ರೀತಿ ಪೊಲೀಸರವರಿಗೆ ಸಹಕಾರವನ್ನು ಮಾಡ್ತಾರೆ. ಮತ್ತೆ ಈ ಓಂಕಾರಮೂರ್ತಿ ಅನ್ನೋರು ಏನು ಈಗಲೂ ಕೂಡ ಚೇತರಿಸ್ಕೊಂಡಿಲ್ಲ. ಈಗಲೂ ಕೂಡ ಅನಾರೋಗ್ಯದಲ್ಲಿ ಒಂದಿಷ್ಟು ಸಣ್ಣದಾಗಿ ಚೇತರಿಸ್ಕೊಂಡ್ರೆ ಮನೆಯಲ್ಲಿ ಅವ್ರನ್ನ 5 ಬಾರಿ ಇವರು
ಪ್ರತಿ ಸಾರಿ ಮನೆಗೆ ಒಬ್ಬೊಬ್ಬರು ಒಂದೊಂದ್ಸರಿ ಹೋಗಿ ಅವ್ರನ್ನ ವಿಚಾರಣೆಗೆ ಒಳಪಡಿಸ್ತೇವೆ. ಈಗ ಆಲ್ರೆಡಿ ಅವರು ಅವ್ರ ಕುಟುಂಬದಲ್ಲಿ ಬೇಸತ್ತು ಹೋಗಿ ನಮ್ಗೆ ಏನೂ ಬೇಡ, ನಮಗೆ ನಾವು ಈ ಕೇಸಿಂದಲೇ ಹೊರಗಡೆ ಬಂದ್ಬಿಟ್ಟಿವಿ, ನಮ್ಮ ಮನಸ್ಥಿತಿ ಬಂದ್ಬಿಟ್ಟಿದೆ. ನಿನ್ನೆ ಅವ್ರು ನಾನು ಮಾತಾಡ್ಸ್ದಾಗ ಹಂಗೆ ಅಂತ ಏನು ಪೊಲೀಸರು ಬರ್ತಾರೆ ಬಿಡಿ ಅಂತೇಳಿ. ರೂರಲ್ ಸ್ಟೇಷನ್ ಒಂದ್ಸರಿ SI ಹೋದ್ರೆ ಬಸವನಹಳ್ಳಿ ಠಾಣೆ ಅಧಿಕಾರಿ ಒಂದ್ಸರಿ ಹೋಗ್ತಾರೆ, ಆಮೇಲೆ ಅಲ್ಲಿರ್ತಕ್ಕಂಥ ಪೇದೆ ಒಂದ್ಸರಿ ಹೋಗ್ತಾರೆ, ಜಗದೀಶನ ಪೇದೆ ಒಂದ್ಸರಿ ಹೋಗ್ತಾರೆ, ಇನ್ನೊಂದ್ಸರಿ DYSP ಇವರು ಹೋಗ್ತಾರೆ. ಅಂದ್ರೆ ಒಂದು ಪ್ರಕರಣದಲ್ಲಿರ್ತಕ್ಕಂಥ ಆರೋಪಿನೇ ಇಷ್ಟು ತನಿಖೆನೇ ಮಾಡಿ ನಿಜವಾದ ಆರೋಪಿ FIR ದಾಖಲಾಗಿದ್ದಂಥ ವ್ಯಕ್ತಿಯನ್ನ ಇವರು ತನಿಖೆ ಒಳಪಡ್ತಾ ಇಲ್ಲ, ಒಂದು ನೋಟಿಸ್ ಕೊಡಲಿಲ್ಲ ಇಲ್ಲಿವರೆಗೂ. ಕನಿಷ್ಠ ವಿಚಾರಣೆ ಮಾಡೋದಕ್ಕೆ ನೋಟಿಸ್ ಕೊಟ್ಟಿದ್ದೀವಿ, ನೀವು ನೋಡಿ ಈ ದಯಮಾಡಿ ನೀವು ವಿಚಾರಣೆ ಬರಬೇಕು ಅನ್ನೋ ಒಂದು ನೋಟಿಸ್ ಕೊಡೋಕ್ಕಾಗಿಲ್ಲ. ಆದರೆ ಅನಾರೋಗ್ಯದಿಂದ ನಿನ್ನ ಚೇತರಿಸ್ಕೊಳ್ತಂಥ ವ್ಯಕ್ತಿಗೆ ಅಲ್ಲೇ ಒಳಗಾದಂಥ ವ್ಯಕ್ತಿನ 5 ಬಾರಿ ಇವರು ಪ್ರಶ್ನೆ ಮಾಡಿದ್ದಾರೆ. ಕೊನೆಯದಾಗಿ ಹೋದಂಥ ಪ್ರಕಾಶ್ ಅನ್ನೋ ಒಬ್ಬ ಪೊಲೀಸ್ ವ್ಯಕ್ತಿ ತಾನೇ ಬರ್ಕೊಂಡ್ಬಿಡ್ತಾರೆ, ನಾವು 3 ಜನ ನೋಡಿರ್ಲಿಲ್ಲ ಅಂತೇಳಿ ಬರ್ದು ಇದಕ್ಕೆ ಸೈನ್ ಹಾಕಿ ಅಂತ ಬರ್ಕೊಡ್ತಾರೆ. ಯಾಕೆ ಈ ಥರ ಪ್ರಯತ್ನ ಮಾಡಿದ್ರು? ಇಲಾಖೆಯಲ್ಲಿ ಇರ್ತಕ್ಕಂಥ ನ್ಯಾಯ ಕೊಡಿಸ್ಬೇಕಾದಂಥ ಆರಕ್ಷಕ ಇಲಾಖೆ ಇಷ್ಟು ಮೋಸದಿಂದ ಯಾಕೆ ಅವ್ರನ್ನ ಬರ್ಸ್ಕೊಳ್ಳೋ ಪ್ರಯತ್ನ ಮಾಡ್ಕೊಳ್ಳೋದು? ಹಾಗೆಯೇ ನಿನ್ನೆ ಜಗದೀಶ್ ಅನ್ನೋ ವ್ಯಕ್ತಿ ಅದೇ ಬಸವನಹಳ್ಳಿ ಠಾಣೆಯಲ್ಲಿ ಇರ್ತಕ್ಕಂಥವ್ರು ಕೃಷ್ಣಮೂರ್ತಿ ಅವರಿಗೆ 9 ಗಂಟೆ ರಾತ್ರಿಯಲ್ಲಿ CCTV ಫುಟೇಜ್ ಚೆಕ್ ಮಾಡ್ಬೋದು, ಅವ್ರನ್ನ ಕಾರಿಂದ ಕರೆದು ಎದುರಿಸ್ತಾರೆ. ನಿಮ್ಮಲ್ಲಿ ಯಾರು ಒಬ್ಬರು ಸತ್ತು ಹೋಗ್ತೀರಿ, ನೀವು ಗ್ಯಾರಂಟಿ ಕೊಲೆ ಆಗುತ್ತೆ ನಿಮಗೆ, ನೀವು ಸುಮ್ಮನೆ ಒಳ್ಳೆಯದಿರುತ್ತೆ ಎದುರಿಸ್ತಾರೆ. ಯಾಕೆ ಎದುರಿಸ್ತಾರೆ? ಈ ಕೇಸಿಗೂ ಜಗದೀಶ್ ಪೊಲೀಸ್ನವ್ರದ್ದು ಏನು ಸಂಬಂಧ? ಅವ್ರು ಕೆಲಸ ಮಾಡಬೇಕಷ್ಟೇ, ಕೊಲೆ ಆಗ್ತೀರಿ ಅಂತ ಯಾಕೆ ಹೇಳ್ತಾರೆ? ಇದನ್ನೆಲ್ಲ ತನಿಖೆ ಮಾಡ್ಬೇಕು ಅವರು. ನಾವು ಹೇಳ್ತಿರೋದು ನಾವೇ ಇಷ್ಟೊಂದು ಪ್ರಯತ್ನ ಮಾಡ್ತಿರ್ತೀವಿ ಅವ್ರಿಗೆ ನ್ಯಾಯ ಸಿಗಲಿ ಅಂತೀವಿ, ಪೊಲೀಸ್ ಇಲಾಖೆ ಯಾಕೆ ಇದು ಪ್ರಯತ್ನ ಮಾಡ್ತಿಲ್ಲ? ನಮ್ಗೆ ಅನುಮಾನ ಇದೆ, ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ಅವ್ರ ಬೆಂಬಲಕ್ಕೆ ನಿಂತಿದೆ. ಈ ಆರೋಪಿ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಸಂಪೂರ್ಣ ಪೊಲೀಸ್ ಇಲಾಖೆಯಲ್ಲಿ ಬೆಂಬಲಕ್ಕೆ ನಿಂತಿದೆ. ಈ ಪ್ರಕರಣ ಗ್ಯಾರಂಟಿ ಮುಚ್ಚಾಕುವಂಥ ಸಾಧ್ಯತೆ ಅಲ್ಲದೆ ಸರ್ಕಾರಕ್ಕೆ ಮತ್ತೆ ಹೆಚ್ಚುವರಿ ಅಥವಾ ಪೊಲೀಸ್ ಮಹಾನಿರ್ದೇಶಕರಿಗೆ ನಾವು ಈ ಮಾಧ್ಯಮ ಮುಖಾಂತರ ಮನವಿ ಮಾಡೋದಿಷ್ಟೇ, ಈ ಕೂಡಲೇ ಅದನ್ನು COD ತನಿಖೆಗೆ ಒಳಪಡಿಸಿ. ಇಲ್ಲ ಅಂದರೆ ಇಲ್ಲಿ ಇರ್ತಕ್ಕಂಥ ಏನು ನಿನ್ನೆ ನಮ್ಮ ಕಷ್ಟ 12ನೇ ತಾರೀಕು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಹೇಳ್ತಾರೆ, CT ಜಯಕುಮಾರ್ ಅಂತೇಳಿ 60 ದಿನ ತನಕ ನಾವು ಅರೆಸ್ಟ್ ಮಾಡಲ್ಲ. ಯಾವ ಕಾನೂನು ಇದೆ 60 ದಿನ ಮಾಡಬಾರ್ದು ಅಂತಿದೆ, ಅದ್ರೊಳಗೆ ಮಾಡಬೇಕು ಅಂತ ಇದೆ. 60 ದಿನ ನಾವು ಮಾಡೋದೇ ಇಲ್ಲ ಅಂತ ಹೇಳ್ತಾರೆ, ನೇರವಾಗಿ ಹೇಳ್ತಾರೆ. ಆಮೇಲೆ ನೀವು ಮೊಬೈಲ್ ತೆಗೀರಿ, ಮೊಬೈಲ್ ರೆಕಾರ್ಡ್ ಮಾಡ್ತಿದ್ದೀರಿ ನೀವು, ಸರ್ ಆ ಥರದ್ದು ಅಭ್ಯಾಸ ಇಲ್ಲ, ಮೊಬೈಲ್ ತಗೊಳ್ಳಿ ಅಂತ ನಾವು ಮೊಬೈಲ್ನ ಕೊಡ್ತಾರೆ. ಹೌದು ನಾವು 60 ದಿನ ತನಕ ಮಾಡಕ್ಕೆ ಬರೋದಿಲ್ಲ ಸರ್, ಸಾಕ್ಷಿ ಮುಚ್ಚಾಕ್ತೇನೆ ಕೋರ್ಟಿಗೆ ಹೋಗಿ ನೀವು ಈ ರೀತಿಯ ಉಡಾಫಿಗಳನ್ನ ಇವರು ಜಯಕುಮಾರ್ ಮಾಡ್ತಾರೆ. ನಾನು ಅವರಿಗೆ ಆತ್ಮೀಯವಾಗಿ ಕೇಳೋದಿಷ್ಟೇ, ತನ್ನ ಮಗನಿಗೆ ಎಲ್ಲರಾದರು ASP ತನ್ನ ಮಗನಿಗೆ ತನ್ನ ಕುಟುಂಬದವ್ರಿಗಾಗಿದ್ರೆ ಈ ರೀತಿ ಉತ್ತರ ಕೊಡ್ತಿದ್ರು. ಅವರು ಸಮಾಜದಲ್ಲಿ ಬೇರೆಯವ್ರ ನೋವು ನಮಗೂ ನೋವು ತಿಳ್ಕೋಬಾರ್ದು. ಇದಾಗಿರ್ತಕ್ಕಂಥ ಓಂಕಾರ ಮೂರ್ತಿ ನೋವು ಅವ್ರು ನ್ಯಾಯಯುತವಾಗಿ ಅವ್ರನ್ನ ನ್ಯಾಯಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿತ್ತು ಹೊರತು ಹೋರಾಟಗಾರರನ್ನ ಎದುರಿಸಿದ ಮುಖಾಂತರ ಅವರು ಅವರ ಕ್ರೂರತನವನ್ನು ಹೊರಗಾಕಿದ್ದಾರೆ. ಹಾಗಾಗಿ ಇವ ಅಡಿಷನಲ್ SP ಅವರ ಈ ಕೂಡಲೇ ಸರ್ಕಾರ ಇದನ್ನು ವರ್ಗಾವಣೆ ಮಾಡಬೇಕು. ಸಂಬಂಧಪಟ್ಟವ್ರು ಯಾರೇ ಈ ಕೇಸಲ್ಲಿ ಮುಚ್ಚಾಕಿ ಪ್ರಯತ್ನ ಮಾಡ್ತಾರೆ ಅವರೆಲ್ಲರನ್ನೂ ಕೂಡ ಅವ್ರನ್ನ ಕೇಸಲ್ಲಿ ಇದನ್ನು ದೂರ ಇಡಬೇಕು, ಈ ಕೇಸಿಂದ ದೂರ ಇಡಬೇಕು. ಈ ವ್ಯಕ್ತಿಗೆ ಏನು ಅಡಿಷನಲ್ SP ಅವರಿಗೆ ಏನಾದ್ರು ಪ್ರಮೋಷನ್ ಕೊಡ್ತಾರೆ ಸರ್ಕಾರ, ಅವರಿಗೆ ಪೊಲೀಸ್ ಇಲಾಖೆ ಮರು ಎಕ್ಸಾಮ್ ಅನ್ನು ಮಾಡಬೇಕು ಅನ್ನೋದು ವೈಯಕ್ತಿಕ ಅಭಿಪ್ರಾಯ. ಇಲ್ಲಾಂದ್ರೆ ಅವರು ಈ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋಕ್ಕೆ ಏನೋ ಸೂಕ್ತ ಅಲ್ಲ ಏನೋ ಅಂತ ನನಗೆ ಅನಿಸುತ್ತೆ. ಅವರಿಗೆ ಮತ್ತೊಂದು ಪೊಲೀಸ್ ಇಲಾಖೆಯ ಪರೀಕ್ಷೆಗೆ ಒಳಪಡಿಸಿ ಎಕ್ಸಾಮ್ನ ಬರೆಸಿ ಅವ್ರಿಗೆ ಪ್ರಮೋಷನ್ ಕೊಡಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ. ಹಾಗೆಯೇ ಈಗ ಈ ಪ್ರಕರಣದಲ್ಲಿ ನಿನ್ನೆ ಬಲವಂತವಾಗಿ ಎದುರಿಸ್ತಕ್ಕಂಥ ಜಗದೀಶ್ ಅವ್ರನ್ನ ಅವರು ತನಿಖೆ ಒಳಪಡಿಸ್ಬೇಕು. ಅವ್ರನ್ನೂ ಕೂಡ ಯಾಕೆ ಜಗದೀಶ್ ಅಂತೇಳಿ ಬಸವನಹಳ್ಳಿ ಠಾಣೆ ಅಂತ ಆರಂಭದಲ್ಲೇ ನಾವು ಮನವಿ ಮಾಡಿದಂಥ 5ನೇ ತಾರೀಕು ಸರ್ ಜಗದೀಶ್ ಅವರು ಅವರಿಗೆ ತುಂಬ ಆಪ್ತರಿದ್ದಾರೆ. ಯಾರಿಗೆ ಈಗಿರ್ತಕ್ಕಂಥ ನಾವು ಪೊಲೀಸ್ ಅಧೀಕ್ಷಕರಿಗೆ ನಾವು ಮನವಿ ಮಾಡ್ತೀವಿ, ವಿಕ್ರಮ್ ಆಮ್ಟೆ ಸರ್ ಅವರಿಗೆ. ಅವರು ನೋಡಿ ಸರ್ ಅವ್ರಿಗೆ ಆಪ್ತರಿದ್ದಾರೆ, ಅವ್ರನ್ನ ದೂರ ಇಡಿ ದಯಮಾಡಿ, ಇದನ್ನ ಕೇಸ್ ಮುಚ್ಚೋ ಸಾಧ್ಯತೆ ಇದೆ. ನಾವು 5ನೇ ತಾರೀಕು ಹೇಳಿದ್ವಿ, FIR 12ನೇ ತಾರೀಕು ಆಗಿದೆ. 5ನೇ ತಾರೀಕು ನಾವು ಹೇಳಿದ್ವಿ ಈ ರೀತಿ ಕೇಸ್ ಮುಚ್ಚೋಗುತ್ತೆ ಏನಾರು ಮಾಡಿ ಪುನಃ ಇದೇ ಜಗದೀಶನ್ನ ಇಲ್ಲಿಂದ ಮಂಗಳೂರು ಅಲ್ಲಿ FSL ರಿಪೋರ್ಟ್ ತರ ಕೂಡ ಅವ್ರನ್ನೇ ಕಳಿಸ್ತಾರೆ. ಯಾಕೆ ಕಳಿಸ್ತಾರೆ? ನಾವು ಕೇಳಿ ತಪ್ಪು ಬಿಡಿ, ನಾವು ಕೇಳಿದ್ರೆ ಅವ್ರ ಮೇಲೆ ದ್ವೇಷ ಇದೆ ಮತ್ತೊಂದಿದೆ ಮಗದೊಂದೇ, ಅಂದ್ರೆ ಇವ್ರು ಮಾಡಿದ್ದೇನೆಂದ್ರೆ ಯಾರನ್ನ ನೀವು ನಂಬ್ಕೊಂಡು ಸಮಾಜದಲ್ಲಿ ಎಲ್ಲ ಒಳ್ಳೆ ಕೆಲಸ ಸಾಧ್ಯ ನ್ಯಾಯ ಸಿಗೋ ಸಾಧ್ಯ ಉಂಟಾ? ಇದರಿಂದ ಈ ಪೊಲೀಸ್ ಇಲಾಖೆಯಿಂದ ಸಾಧ್ಯ ಉಂಟಾ ಅಥವಾ ಈ ಸರ್ಕಾರದಿಂದ ಸಾಧ್ಯ ಉಂಟಾ? ಮತ್ತೆ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ನಮ್ಮ SC ST ವ್ಯಾಪ್ತಿಯಲ್ಲಿ ಇದ್ದಂಥ ಜನಪ್ರತಿನಿಧಿ ಅಥವಾ ಈ ಕೇಂದ್ರ ಸ್ಥಾನದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿ ಒಂದೇ ಒಂದು ಚಕಾರ ಇದ್ರ ಬಗ್ಗೆ ಏನಾಗ್ತಿದೆ ಇಲಾಖೆ ಒಳಗೆ, ಆರಕ್ಷಕ ಇಲಾಖೆ ಒಳಗೆ ಏನಾಗ್ತಿದೆ, ಒಬ್ಬ ರೈತನಿಗೆ ಮಾರಾಟಕ್ಕೆ ಅಲ್ಲ ಆಗಿದೆ ಅಂದ್ರೆ ಇವ್ರಿಗೆ ಅದನ್ನ ಏನೂ ಅಲ್ಲ, ಗಂಭೀರ ಸಮಸ್ಯೆನೇ ಅಲ್ಲ. ಅದು ಸಂಘಟನೆಯವರು ಮಾಡಿದ್ರೆ ಅದು ತಪ್ಪಾಗಿ ಅರ್ಥೈಸ್ಕೊಳ್ತಾರೆ, ಬಟ್ ಸರಿಯಾಗಿ ಅರ್ಥೈಸ್ಕೊಳ್ಳೋದು ಇವರಾದ್ರು ಬಾಯಿ ಬಿಡ್ಬೋದಾಯ್ತಲ್ಲ, ನಾನು ಸರಿ ಮಾಡ್ತೀನಿ ಅನ್ನೋರು ಹೋಗ್ತಾಗಿ ಓಟನ್ನು ಪಡೆದುಕೊಂಡವರು ಅವ್ರು ಹೇಳ್ಬೋದಾಯ್ತಲ್ಲ. ಅವರು ಕೂಡ ಎಲ್ಲರೂ ಕೂಡ ಈ ಪ್ರಕರಣದೊಳಗೆ ಭಾಗಿಯಾಗಿದ್ದಾರೆ ಅಂತ ನಾವು ನೇರವಾಗಿ ನಾವು ಅವರನ್ನು ದೂರಲಿಕ್ಕೆ ಇಷ್ಟಪಡ್ತೀವಿ. ಹಾಗೆ ಸರ್ಕಾರ ಈ ಕೂಡಲೇ ಇದನ್ನು ಎಲ್ಲರನ್ನು ತನಿಖೆ ಒಳಪಡಿಸಬೇಕು.
ಇನ್ನು 2 ದಿನದೊಳಗೆ ರಿಲೀಸ್ ಆಗ್ತಾರೆ ಅಂತ ಸವಾಲು ಮಾಡ್ತಾರೆ ಇದೇ ಜಗದೀಶ್ ಪೊಲೀಸ್. ನಾವು ಇವ್ರಿಗೆ ವಿನಮ್ರತೆಯಿಂದ ಕೈ ಮುಗಿದು ಕೇಳ್ಕೊಂಡಿದ್ವಿ, ಸರ್ ಈ ಜಗದೀಶ್ ಅನ್ನೋರನ್ನ ಈ ಪ್ರಕರಣದಲ್ಲಿ ಸೇರಿಸಬೇಡಿ, ಇವ್ರು ಬಚಾವ್ ಮಾಡುವಂಥ ಸಾಧ್ಯತೆ ಇದೆ ಆರೋಪಿಯನ್ನ ಮತ್ತೆ ಕೈ ಮುಗಿದು ಕೇಳ್ಕೊಂಡ್ರು ಕೂಡ ನಿನ್ನೆವರೆಗೂ ಕೂಡ ಅವ್ರನ್ನೇ ಎಲ್ಲ ಡ್ಯೂಟಿಗೆ ಅವ್ರನ್ನೇ ಹಾಕ್ತಾರೆ. CCTV ಫುಟೇಜ್ ತೆಗೆಯಕ್ಕೆ ಅವ್ರನ್ನೇ ಕಳಿಸ್ತಾರೆ. ಬಹಿರಂಗವಾಗಿ ಇವತ್ತಿನವರೆಗೂ ಕೂಡ ಪೊಲೀಸ್ ಇಲಾಖೆ ನಾವು ಯಾರಿಗೆ ನೋಟಿಸ್ ಕೊಡ್ತೀವಿ ಅಂತ ಮಾಧ್ಯಮ ಮುಂದೆ ಹೇಳಿಲ್ಲ. ಯಾವ CCTV ಫುಟೇಜ್ ಅನ್ನ ನಾವು ಮಿಷನ್ ಏನ್ ಬರುತ್ತೆ ಅದನ್ನ ಸ್ಟೋರ್ ಆಗಿರುತ್ತಲ್ಲ ಅದನ್ನ ತಗೊಂಡೋಗಿದೀವಲ್ಲ, ಏನ್ ಸಿಕ್ಕಿದೆ ಅಂತ ಇದುವರೆಗೂ ಹೇಳ್ತಾ ಇಲ್ಲ. ಅವರು ತಪ್ಪಿತಸ್ಥರು ಯಾರಂತ ಹೇಳ್ತಾರಲ್ಲ, BNS ರೂಲ್ ಪ್ರಕಾರ ನಮ್ಗೆ 60 ದಿನ ಟೈಮ್ ಇದೆ, ನೀವು ಹೋಗೋದಾದ್ರೆ ಕೋರ್ಟಿಗೆ ಹೋಗಿ ಅಂದ್ರೆ ಇವ್ರೇನು ಮಾಡಲ್ಲ ಅಂತ. ನಾವೇನು ಮಾಡಲ್ಲ, ಇವರೆಲ್ಲರೂ ಕೂಡ ಅಂಶಕ್ಕೊಳಗಾಗಿದ್ದಾರೆ. ಇವ್ರ ಬಗ್ಗೆ ಎಲ್ಲರೂ ಕೂಡ ತನಿಖೆ ಆಗಬೇಕು. ನಾವು ಹೋರಾಟವನ್ನು ಮಾಡ್ತೀವಿ. ನಾನು ಮಾಧ್ಯಮದ ಮುಖಾಂತರ ಹೋರಾಟದ ಹಕ್ಕು ಏನು ಪ್ರತಿಭಟಿಸುವ ಹಕ್ಕು ಈ ಸಂವಿಧಾನದಲ್ಲಿ ನಮಗಿದೆ. ನಾನು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಿಗೆ ಮಾಧ್ಯಮದ ಮುಖಾಂತರ ನಾನು ಹೇಳ್ತಿದ್ದೀನಿ, ಇವತ್ತಿಗೆ 8 ದಿನಕ್ಕೆ ನಾವು ಸೋಮವಾರ ಪ್ರತಿಭಟನೆಯನ್ನು ಮಾಡ್ತೀವಿ. ನಿಮಗೆ ಅದನ್ನ ಅಡ್ಡಿಪಡಿಸುವ ನಿಮ್ಮ ತಂತ್ರಗಾರಿಕೆ ಇದ್ರೆ ಅಥವಾ ಶಕ್ತಿ ಇದ್ರೆ ಸೋಮವಾರ ನಿಮ್ಮ ಪ್ರತಿಭಟನೆಯನ್ನು ತಡೀರಿ ಅಂತೇಳಿ ನಾನು ನಿಮ್ಮ ಮೂಲಕ ಹೇಳ್ತೀನಿ. ಹಾಗೆಯೇ ಜಗದೀಶ್ ಪೊಲೀಸ್ನವ್ರು ಏನು ನೇರವಾಗಿ ಹೇಳಿದ್ದಾರೆ, ನೀವು ಯಾರು ಒಬ್ರು ಕೊಲೆ ಆಗ್ತೀರ ಅಂತ ಹೇಳಿ ಆಹ್ವಾನ ಮಾಡಿ ನಾವು ನಡೆಯಿದ್ದೀವಿ. ಕೊಲೆಗೈಲಿ ನಾವು ಆ ಕೊಲೆ ಕೇಸನ್ನ ನ್ಯಾಯಯುತವಾಗಿ ಸಂವಿಧಾನಾತ್ಮಕವಾಗಿ ನಾವು ನ್ಯಾಯಾಲಯದ ಮುಂದೆ ನಾವು ಹೋಗಿ ಅದನ್ನ ಅವರಿಗೂ ಶಿಕ್ಷೆ ಹಾಕಿ ನಾವು ಮಾಡ್ತೀವಿ. ಅಲ್ಲೇ ಮಾಡ್ತಕ್ಕಂಥ ಪ್ರಕ್ರಿಯೆ ನಮ್ಮಲ್ಲಿಲ್ಲ, ಆ ಗುಣ ಅವರಲ್ಲಿದೆ, ಪೊಲೀಸ್ ಇಲಾಖೆಯಲ್ಲಿದೆ. ಅವ್ರು ಮಾಡಲಿ ಅಂತ ನಾನು ಸ್ವಾಗತವನ್ನು ಮಾಡ್ತಾ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಪ್ರಾಮಾಣಿಕ ಅಧಿಕಾರಿಗಳು ಆಯೋಜನೆ ಮಾಡಬೇಕು. ತಪ್ಪಿತಸ್ಥರಿಗೆ ಯಾರೇ ಇರಲಿ ನನ್ನ ಸಂಬಂಧಿಕರಿಗೆ ಯಾರೇ ಇರಲಿ ಅವ್ರನ್ನ ತನಿಖೆ ಒಳಪಡಿಸಿ ಸೂಕ್ತ ಅವ್ರಿಗೆ ಕ್ರಮ ಜರುಗಿಸುವಂಥ ಕೆಲಸ ಮಾಡಬೇಕು. ಹಾಗೆಯೇ ಇವತ್ತಿಗೆ 8 ದಿನಕ್ಕೆ ಸೋಮವಾರಕ್ಕೆ ನಡೆಯುವಂಥ 30ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮಕ್ಕೆ ಚಳುವಳಿಗೆ ಸಮಸ್ತ ಎಲ್ಲ ದಲಿತ ಸಂಘಟನೆ ಎಲ್ಲ ಪ್ರಗತಿಪರ ಸಂಘಟನೆಯ ಕಾರ್ಯಕರ್ತರು ಮುಖಂಡರು ಭಾಗವಹಿಸಬೇಕು, ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ಮತ್ತೊಮ್ಮೆ ಮಲೆನಾಡಲ್ಲಿ ಈ ಥರ ಪ್ರಕರಣಗಳು ಆಗದಂಗೆ, ಕೊಲೆಯ ಪ್ರಯತ್ನ ಆಗದಂಗೆ, ಕೊಲೆ ಮಾಡುವಂತರಿಗೆ ತಾಕೀತು ಕೊಡ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಹಾಗಾಗಿ ಎಲ್ಲರೂ ಕೈ ಜೋಡಿಸಬೇಕು ಈ ಹೋರಾಟಕ್ಕಂತ ಹೇಳಿ ನಾನು ಸಂಪೂರ್ಣವಾಗಿ ಮಾಧ್ಯಮ ಮುಖಾಂತರ ಮನವಿಯನ್ನು ಮಾಡ್ತೀನಿ.